ಸ್ನೇಹಿತರೆ ನಮಸ್ಕಾರ. ತಮಿಳಿನ ವೆಟ್ಟುವೆಮ್ ಅನ್ನೋ ಚಿತ್ರೀಕರಣ ನಡೀಬೇಕಾದ್ರೆ ರಾಜು ಅನ್ನೋ ಒಬ್ಬ ಸ್ಟಂಟ್ ಕಲಾವಿದ ಸ್ಟಂಟ್ ಮಾಡ್ತಾ ಸತ್ತೋಗ್ಬಿಡ್ತಾನೆ. ಇದಾದ್ಮೇಲೆ ಬಾಲಿವುಡ್ನ ದಿಗ್ಗಜ ನಟ ಅಕ್ಷಯ್ ಕುಮಾರ್ ಅವರು ಈ ವಿಷಯ ತಿಳಿದು ಬಂದ್ಮೇಲೆ ಭಾರತದಾದ್ಯಂತ 650ರಿಂದ 700 ಸ್ಟಂಟ್ ಕಲಾವಿದರಿಗೆ ಸ್ವತಃ ತಾವೇ ತಮ್ಮ ಹಣ ಹಾಕಿ 5ರಿಂದ 5.5 ಲಕ್ಷ ಅಪ್ರಾಕ್ಸಿಮೇಟ್ಲಿ 6 ಲಕ್ಷದ ತನಕ ಜೀವ ವಿಮೆ ಮಾಡಿಸ್ಕೊಡ್ತಾ ಇದ್ದಾರೆ. ಇದನ್ನ ಇಡೀ ಭಾರತವೇ ಮೆಚ್ಚಿ ಅವ್ರನ್ನ ಹೊಗಳ್ತಾ ಇದೆ. ಅಕ್ಷಯ್ ಕುಮಾರ್ ಅವ್ರನ್ನ ಇದು ಒಂದೇ ವಿಷಯದಲ್ಲಿ ಅಂತ ಅಲ್ಲ, ಎಷ್ಟೋ ಕೆಲವೊಂದು ವಿಷಯಗಳಲ್ಲಿ ತುಂಬಾ ಸಹಾಯ ಮಾಡಿದ್ದಾರೆ. ನಾವು ಸಿನಿಮಾ ನೋಡಬೇಕಾದ್ರೆ ಯಾವಾಗಲೂ ಕೂಡ ಸ್ಕ್ರೀನ್ ಮೇಲೆ ಬರುವಂಥ ಹೀರೋಗಳನ್ನ ನೋಡ್ತೀವಿ, ಅಥವಾ ಡ್ಯಾನ್ಸ್ ಮಾಡಬೇಕಾದ್ರೆ ಹೀರೋ ಮತ್ತು ಸಪೋರ್ಟಿಂಗ್ ರೋಲ್ನ ಮಾತ್ರ ನಾವು ಜಾಸ್ತಿ ಫೋಕಸ್ಡ್ ಆಗಿ ನೋಡ್ತಾ ಇರ್ತೀವಿ. ಅದರ ಹಿಂದ್ಗಡೆ ಎಷ್ಟೋ ಜನ ಸಹ ಕಲಾವಿದರು ಎಷ್ಟು ಕಷ್ಟಪಟ್ಕೊಂಡು ಕೆಲಸ ಮಾಡ್ತಾ ಇರ್ತಾರೆ, ಅದು ನಮ್ಮ ಕಣ್ಣಿಗೆ ಕಾಣೋದೇ ಇಲ್ಲ. ಸಿನಿಮಾ ಮಾಡಬೇಕಾದ್ರೆ ಶೂಟಿಂಗ್ ಟೈಮಲ್ಲಿ ಅದ್ರ ಹಿಂದ್ಗಡೆ ಒಬ್ಬ ಲೈಟ್ ಬಾಯ್ ಎಷ್ಟು ಕಷ್ಟಪಡ್ತಾನೆ ಅನ್ನೋದು ಗೊತ್ತಿಲ್ಲ, ಒಬ್ಬ ಸ್ಟಂಟ್ ಕಲಾವಿದ ಎಷ್ಟು ಕಷ್ಟಪಡ್ತಿರ್ತಾನೆ ಅಂತ ಗೊತ್ತಿರೋದಿಲ್ಲ. ಯಾಕಂದರೆ ಒಬ್ಬೊಬ್ರಿಗೂ ಕೂಡ ಕೈ ಕಾಲು ಮೂಳೆಗಳು ಎಲ್ಲ ಮುರಿದೋಗ್ತಾ ಇರ್ತವೆ, ಆ ಥರ ಸ್ಟಂಟ್ ಮಾಡ್ತಿರ್ತಾರೆ. ಕೆಲವೊಬ್ರು ಗ್ರಾಫಿಕ್ಸ್ ಮಾಡ್ತಾರೆ, ಕೆಲವೊಬ್ರು ರಿಯಲ್ ಆಗಿ ಮಾಡ್ತಿರ್ತಾರೆ. ಈಗ ನೋಡಿ, ಈಗ ಆಗಿರೋದನ್ನು ಕೂಡ ಅದೇ, ಆ ವ್ಯಕ್ತಿ ಸತ್ತೋಗ್ಬಿಟ್ಟ, ರಾಜು ಅನ್ನೋ ವ್ಯಕ್ತಿ. ಆದರೆ ಅಕ್ಷಯ್ ಕುಮಾರ್ ಅವರು ಮುಂಚೂಣಿಯಲ್ಲಿ ಬಂದು ಈ ಥರದ ಒಂದು ಕೆಲಸ ಮಾಡ್ತಿರೋದಕ್ಕೆ ಅವ್ರು ನನ್ನ ಕಡೆಯಿಂದ ಹ್ಯಾಟ್ಸ್ ಆಫ್. ಇದ್ರ ಬಗ್ಗೆ ನಿಮ್ಗೆ ಏನು ಅನ್ಸುತ್ತೆ ನೀವು ಕಮೆಂಟ್ ಮಾಡಿ. ಥ್ಯಾಂಕ್ ಯು.